ರೈಟ್, ಪೆಟ್ರೋಲ್ ಬಂಕ್ಗಳಲ್ಲಿ ನಿಮಗೆ ಗೊತ್ತೇ ಇಲ್ಲದಂತೆ ಕಟ್ ಆಗ್ತಾ ಇದೆ ಸರ್ಚಾರ್ಜ್. ಈ ಬಗ್ಗೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡಿ. ಎಸ್, ಪೆಟ್ರೋಲ್ ಬಂಕ್ಗಳಲ್ಲಿ ನಿಮಗೆ ಗೊತ್ತಿಲ್ಲದೆ ಸರ್ಚಾರ್ಜ್ ಕಟ್ ಆಗ್ತಾ ಇದೆ ಎನ್ನುವಂತಹ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. 1.5% ನಿಂದ 5.5% ವರೆಗೆ ನಿಮ್ಮ ಖಾತೆಯಿಂದ ಸದ್ದಿಲ್ಲದೆ ಹೋಗ್ತಾ ಇದೆ ಹಣ. 200 ರೂಪಾಯಿಗೆ ಡೆಬಿಟ್ ಕಾರ್ಡ್ ಬಳಸಿದ್ರೆ 11 ರೂಪಾಯಿ 96 ಪೈಸೆ ಕಟ್ಟಾಗುತ್ತೆ. 2000 ರೂಪಾಯಿ ಡೀಸೆಲ್ ಹಾಕಿಸಿಕೊಂಡವನಿಗೆ 66 ರೂಪಾಯಿ ಕಟ್ಟಾಗುತ್ತೆ. ಸರ್ಚಾರ್ಜ್ ಹೆಸರಲ್ಲಿ ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ಗಳಿಂದ ಸೈಲೆಂಟ್ ಸುಲಿಗೆ ಆಗ್ತಾ ಇದೆ. ಇನ್ಫ್ಯಾಕ್ಟ್ ನೋಟ್ ಬ್ಯಾನ್ ಆದ ಬಳಿಕ ಎಲ್ಲಾ ಬ್ಯಾಂಕ್ನವರು ತಮ್ಮ ಗ್ರಾಹಕರಿಗೆ ಮೆಸೇಜ್ ಕಳಿಸಿದ್ದು, ನಿಮ್ಮಿಂದ ಸರ್ಚಾರ್ಜ್ ಸುಲಿಗೆ ಆಗಲ್ಲ, ಯಾವ ಕಾರಣಕ್ಕೂ ನಾವು ಸರ್ಚಾರ್ಜ್ ಅನ್ನ ತಗೊಳ್ಳೋದಿಲ್ಲ, ಸರ್ಚಾರ್ಜ್ ಅನ್ನ ವೇವ್ ಮಾಡಿದೀವಿ, ಧೈರ್ಯವಾಗಿ ಹೋಗಿ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಅನ್ನ ನೀವು ಸ್ವೈಪ್ ಮಾಡಿ ಅಂತ. ಆದರೂ ಕೂಡ ಇವತ್ತಿನ ತನಕ, ಈ ಡೇಟಿನ ತನಕ ಯಾರ್ಯಾರು ತಮ್ಮ ಡೆಬಿಟ್ ಕ್ರೆಡಿಟ್ ಕಾರ್ಡ್ ಅನ್ನ ಬಳಸಿದರೆ ಅವ್ರಿಗೆಲ್ರಿಗೂ ಕೂಡ ಸರ್ಚಾರ್ಜ್ ಒಂದೊಂದು ಬ್ಯಾಂಕ್ ನಲ್ಲಿ ಒಂದೊಂದು ರೀತಿ. ಕೆಲವು ಬ್ಯಾಂಕ್ಗಳು 1.5% ತಗೊಂಡ್ರೆ, ಮತ್ತೆ ಕೆಲವು ಬ್ಯಾಂಕ್ಗಳು ಗರಿಷ್ಠ 5.5% ತನಕ ಸರ್ಚಾರ್ಜ್ ಅನ್ನ ಕಟ್ ಮಾಡ್ಕೊಳ್ತಾ ಇವೆ. ಇವತ್ತು ಬಂದಿರುವ ಡೆಬಿಟ್ ಕಾರ್ಡ್ ಬಿಲ್, ಕ್ರೆಡಿಟ್ ಕಾರ್ಡ್ ಬಿಲ್ಗಳನ್ನ ಟೆಸ್ಟ್ ಮಾಡಿದ್ರೆ 8ನೇ ತಾರೀಕಿನ ನಂತರವೂ ಕೂಡ ಇವರು ಸರ್ಚಾರ್ಜ್ ಅನ್ನ ಕಟ್ ಮಾಡಿರೋದು ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ಮೆಸೇಜ್ ಬಂದಾಗ ಕೂಡ ಸರ್ಚಾರ್ಜ್ ಕಟ್ಟಿರೋದು ಗೊತ್ತಾಗುತ್ತೆ. ಹಾಗಾಗಿ ಬ್ಯಾಂಕ್ನವರು ಜನರಿಗೆ ಮಾಡ್ತಾ ಇರ್ತಕ್ಕಂಥ ಮಹಾ ಅನ್ಯಾಯ. ಎಸ್, ನೀವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಒಂದು ಬಾರಿ 11 ರೂಪಾಯಿ 96 ಪೈಸೆ ಕಟ್ಟಾಗಿರುವ ಮೆಸೇಜ್ ಬಂದಿದೆ. ಅಂದ್ರೆ ಇದು ಸರ್ಚಾರ್ಜ್. ಪೆಟ್ರೋಲ್ ಬಂಕ್ ನಲ್ಲಿ ಪೆಟ್ರೋಲ್ ಹಾಕಿಸ್ಕೊಂಡಾಗ ಸರ್ಚಾರ್ಜ್ ಕಟ್ಟಾಗಿರೋಂಥದ್ದು ಬರ್ತಾ ಇರತಕ್ಕಂಥದ್ದು. ಖಾಸಗಿ ಬ್ಯಾಂಕ್ನವರಾಗ್ಬೋದು, ರಾಷ್ಟ್ರೀಕೃತ ಬ್ಯಾಂಕ್ನವರಾಗ್ಬೋದು, ಜನರಿಗೆ ಮೋಸ ಮಾಡ್ತಾ ಇದ್ದಾರೆ, ತಮ್ಮ ಗ್ರಾಹಕರಿಗೆ ಮೋಸ ಮಾಡ್ತಾ ಇದ್ದಾರೆ ಅನ್ನೋದು ಇದರಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ನಿಗದಿತ ಮೊತ್ತಕ್ಕಿಂತಲೂ ಕೂಡ ಸ್ವಲ್ಪ ಹೆಚ್ಚಿಗೆ ಹಣ ಕಟ್ಟಾಗಿದ್ರೆ ಅದು ಸರ್ಚಾರ್ಜ್ ಅನ್ನುವಂತಹದ್ದು ಬಹಳ ಸುಲಭವಾಗಿ ಗೊತ್ತಾಗ್ತಾ ಇದೆ. 11 ರೂಪಾಯಿ 96 ಪೈಸೆ ಕಟ್ಟಾಗಿದೆ ಕೇವಲ 200 ರೂಪಾಯಿ ಪೆಟ್ರೋಲ್ ಹಾಕಿಸ್ಕೊಂಡಿದ್ದಕ್ಕೆ. ಕೆಲವೊಬ್ಬ ವ್ಯಕ್ತಿಗಳು 2000 ರೂಪಾಯಿ ಇದ್ದಾರೆ ತಮ್ಮ ಕಾರಿಗೆ, ಅವರ ಅಕೌಂಟಿಂದ 66 ರೂಪಾಯಿ ಕಟ್ಟಾಗಿದೆ. ಹಾಗಾದ್ರೆ ಬ್ಯಾಂಕ್ನವರು ಹೇಳಿದ್ದು ಸುಳ್ಳ, ಬ್ಯಾಂಕ್ನವರು ಮಾಡ್ತಾ ಇರೋದು ಸುಳ್ಳ ಅನ್ನೋದಕ್ಕೆ ಆಧಾರ ಸಹಿತವಾಗಿ ಇಲ್ಲಿ ನಮಗೆ ದಾಖಲೆ ಲಭ್ಯವಾಗ್ತಾ ಇದೆ. ಎಸ್, ಇನ್ನು ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಪ್ರತಿನಿಧಿಗಳು ಇವಾಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಬೆಂಗಳೂರಿನ ಪೆಟ್ರೋಲ್ ಬಂಕ್ ಒಂದರಿಂದ ಸುನಿಲ್ ನೇರ ಸಂಪರ್ಕದಲ್ಲಿದ್ದಾರೆ. ಹಾಗೆಯೇ ಬೆಳಗಾವಿಯಿಂದ ಹೋಟೆಲ್ ಒಂದರ ಸಮೀಪದಿಂದ ದಿಲೀಪ್ ಕುರುಂದವಾಡಿ ಅವರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಇಬ್ಬರಿಗೂ ಕೂಡ ಸ್ವಾಗತ, ಸುನಿಲ್ ಮತ್ತೆ ದಿಲೀಪ್. ಮೊದಲಿಗೆ ನನ್ನ ಪ್ರಶ್ನೆ ಸುನಿಲ್ಗೆ. ಸುನಿಲ್, ಈ ನೋಟ್ ಬ್ಯಾನ್ ಆದ ನಂತರ ಬ್ಯಾಂಕ್ನವರು ಅನೌನ್ಸ್ ಮಾಡಿದ್ರು, ನೀವು ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಅನ್ನ ಸ್ವೈಪ್ ಮಾಡಿದ್ರೆ ಸರ್ಚಾರ್ಜ್ ಅನ್ನ ಕಟ್ ಮಾಡೋದಿಲ್ಲ, ಅದನ್ನ ನಾವು ವೇವ್ ಮಾಡಿದೀವಿ ಅಂತ ಮೆಸೇಜ್ಗಳು ಎಲ್ರಿಗೂ ಕೂಡ ಬಂದಿದೆ. ಆದ್ರೆ ಇವತ್ತಿಗೂ ಕೂಡ ಸರ್ಚಾರ್ಜ್ ಕಟ್ ಆಗ್ತಾ ಇದೆ. ಇದರ ಬಗ್ಗೆ ಪೆಟ್ರೋಲ್ ಬಂಕ್ನವರು ಏನ್ ಹೇಳ್ತಾರೆ, ಗ್ರಾಹಕರು ಏನ್ ಹೇಳ್ತಾರೆ? ಅರವಿಂದ್, ಹೌದು. ಯಾಕೆಂದ್ರೆ ಇಷ್ಟು ದಿನ ಮೊನ್ನೆ ಅರುಣ್ ಜೇಟ್ಲಿ ಅವರು ಒಂದು ಪ್ರೆಸ್ ಮೀಟ್ ಮಾಡಿದಾಗ ಹೇಳಿದ್ರು, ಅಂದ್ರೆ ಇನ್ಮೇಲೆ ಕ್ಯಾಶ್ಲೆಸ್ ಇಂಡಿಯಾ ಮಾಡ್ಕೊಳ್ಳಿ, ಅಂದ್ರೆ ಕಾರ್ಡ್ ಅಲ್ಲಿ ನೀವು ಯೂಸ್ ಮಾಡಿದ್ರೆ ನಾವು ನಿಮಗೆ ಒಂದು ಬೆನಿಫಿಟ್ ಅನ್ನು ಕೊಡ್ತೀವಿ, ಪೆಟ್ರೋಲ್ ಯೂಸ್ ಮಾಡಿದ್ರೆ 0.75% ವಾಪಸ್ ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಆದ್ರೆ ಅವತ್ತು ಅವ್ರು ಯಾವತ್ತು ಅನೌನ್ಸ್ ಮಾಡಿದ್ರೆ ಅವತ್ತಿಂದನೂ ಕೂಡ ಒಂದು ಕಾರ್ಡ್ ಯೂಸ್ ಮಾಡಿದ್ರೆ ಕೆಲವರಿಗೆ 11 ರೂಪಾಯಿ ಕಟ್ ಆಗಿದೆ. ಕೇವಲ 100-200 ರೂಪಾಯಿ ಪೆಟ್ರೋಲ್ ಹಾಕಿಸ್ಕೊಂಡ್ರು 11 ರೂಪಾಯಿ ಕಟ್ ಆಗ್ತಾ ಇದೆ. 2000 ಪೆಟ್ರೋಲ್ ಹಾಕಿಸ್ಕೊಂಡ್ರೆ 60 ರೂಪಾಯಿ 70 ರೂಪಾಯಿ 100 ರೂಪಾಯಿ ತನಕನೂ ಕೂಡ ಕಟ್ ಆಗ್ತಾ ಇದೆ. ಇದ್ರ ಬಗ್ಗೆ ಗ್ರಾಹಕರು ಪೆಟ್ರೋಲ್ ಬಂಕ್ ಮಾಲೀಕರನ್ನು ಕೇಳಿದ್ರೆ ಅದು ನಮಗೆ ಗೊತ್ತಿಲ್ಲ, ಬ್ಯಾಂಕ್ನವ್ರು ಕಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಬ್ಯಾಂಕ್ ನಲ್ಲಿ ಕೇಳಿದ್ರೆ ನಮ್ಮ ಹತ್ರ ಅದು ಹಣ ಬಂದಿಲ್ಲ, ಅದು ಪೆಟ್ರೋಲ್ ಬಂಕ್ಗೆ ಅಂತ ಹೋಗ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಬ್ಯಾಂಕು ಮತ್ತೆ ಪೆಟ್ರೋಲ್ ಬಂಕ್ಗಳ ಮಧ್ಯ ಒಂದು ಗ್ರಾಹಕರು ಒಂದು ಅಲ್ದಾಡೋ
ಮಾಡುವಂತ ಪರಿಸ್ಥಿತಿ ಬಂದಿದೆ. ನಮ್ಮಲ್ಲಿ ನಾನೀಗ ಒಬ್ಬ ಬ್ಯಾಂಕ್ ಅಂದ್ರೆ ಇಲ್ಲಿ ಪೆಟ್ರೋಲ್ ಬ್ಯಾಂಕ್ ಮ್ಯಾನೇಜರ್ ಇದ್ದಾರೆ, ಅವ್ರನ್ನ ಕೇಳ್ತೀನಿ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ. ಸರ್, ಈ ರೀತಿಯಾದಂತ ಒಂದು ಸ್ವೈಪ್ ಮಾಡಿದ್ರೆ ಅದು ಅಮೌಂಟ್ ಅನ್ನು ನೀವು ತಗೊಳ್ತಿದ್ರೆ ಅಥವಾ ಬ್ಯಾಂಕ್ ನವ್ರು ತಗೊಳ್ತಿದಾರ ಅಂತ? ನಾವು ಏನ್ ಮಾಡ್ತೀವಿ ಅಂದ್ರೆ ಕಸ್ಟಮರ್ 100 ರೂಪೀಸ್ ಕಾರ್ಡ್ ಪೆಟ್ರೋಲ್ ಹಾಕಿದ್ರೆ 100 ರೂಪೀಸ್ ಸ್ವೈಪ್ ಮಾಡ್ತೀವಿ. ಆ ಕಸ್ಟಮರ್ಗೆ ಏನಾಗ್ತದೆ 100 ರೂಪಾಯಿ ಸ್ವೈಪ್ ಮಾಡಿದ್ರೆ ನಮ್ಮ ಹತ್ರ ನಮ್ಮ ಅಕೌಂಟಿಗೆ ಬರೋದು 100 ರೂಪಾಯಿ ಮಾತ್ರ ಇರ್ತದೆ. ಅವ್ರ ಅಕೌಂಟಲ್ಲಿ 110 ರೂಪಾಯಿ ಅಥವಾ 100 ರೂಪಾಯಿ ಆ ತರ ಕಟ್ಟ ಇರ್ತದೆ. ಬ್ಯಾಂಕ್ ಹೋದ್ರೆ ಅವ್ರು ಹೇಳ್ತಾರೆ ಈ ಪೆಟ್ರೋಲ್ ಬಂಕ್ ಸ್ವೈಪ್ ಮಾಡಿದ್ರೆ ಆ ತರ ಕಟ್ ಆಗ್ತದೆ ಅಂತ ಹೇಳ್ತಿದ್ರೆ ಅದು ನಮ್ಮ ಹತ್ರ ಏನಿದಾರಲ್ಲ ಬ್ಯಾಂಕ್ ಅವ್ರಿಗೆ ಬ್ಯಾಂಕ್ ಅವ್ರು ಮತ್ತೆ ಪೆಟ್ರೋಲ್ ಬಂಕ್ ಅವ್ರಿಗೆ ಕಸ್ಟಮರ್ಗೆ ಇದು ಅನ್ಯಾಯ ಆಗ್ತದೆ. ಆನ್ಲೈನ್ ಟ್ರಾನ್ಸಾಕ್ಷನ್ ಕಾರ್ಡ್ ಸ್ವೈಪಿಂಗ್ ಅಂತ ಹೇಳ್ತಾರೆ. ಪೆಟ್ರೋಲ್ ಫ್ಯೂಲ್ ಪರ್ಚೇಸ್ ಮಾಡಿದ್ರೆ 0.75 ಕ್ಯಾಶ್ ಬ್ಯಾಕ್ ಅಂತ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ಕಸ್ಟಮರ್ಗೆ ಇದರಿಂದ ಆನ್ಲೈನ್ ಟ್ರಾನ್ಸಾಕ್ಷನ್ ಮೊನ್ನೆ ಒಬ್ರು ಕಸ್ಟಮರ್ 6200 ರೂಪಾಯಿ ಹಾಕ್ಸಿದ್ರು, 6384 ರೂಪಾಯಿ 184 ರೂಪಾಯಿ ಜಾಸ್ತಿ ಕಟ್ಟಾಯ್ತು. ಅವ್ರು ಹೇಳ್ತಾರೆ ಅವ್ರು ಆಗಲೇ ಮೆಸೇಜ್ ಬಂತು. ಈಗ ನಮಗೆ 6200 ರೂಪಾಯಿ ಮಾತ್ರ ಬಂತು. 184 ರೂಪಾಯಿ ಬ್ಯಾಂಕಲ್ಲಿ ಕೇಳಿದ್ರೆ ಇಲ್ಲ ಪೆಟ್ರೋಲ್ ಬಂಕ್ ಸ್ವೈಪ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರ ಚಾರ್ಜ್ ಸ್ಲಿಪ್ ಇದೆ 6200 ರೂಪಾಯಿ. ಈ ಒಂದು ಸಮಸ್ಯೆ ಎಷ್ಟು ದಿನದಿಂದ ಬರ್ತಾ ಇದೆ ಅಂತ ಲಾಸ್ಟ್ ಈಗ ಅಲ್ಲಿ ಏನು ಇದು ಮಾಡ್ತಾ ಇದ್ರೆ ನೋಟ್ ಬ್ಯಾನರ್ ಆ ಟೈಮಿಂದ ಕಾರ್ಡ್ ಸ್ವೈಪಿಂಗ್ ಇದರಲ್ಲಿ ಜಾಸ್ತಿ ಕಸ್ಟಮರ್ಗೆ ಹೊಡ್ತಾನೆ ಬೀಳ್ತಾ ಇದರಿಂದ ಜಾಸ್ತಿ ಹೊಡ್ತಾನೆ ಹೊರತು ಆನ್ಲೈನ್ ಟ್ರಾನ್ಸಾಕ್ಷನ್ ಕಾರ್ಡ್ ಸ್ವೈಪಿಂಗ್ ಇಂದ ಜಾಸ್ತಿ ಮೋಸ ಇದಾಗ್ತಾ ಇದೆ. ಕಸ್ಟಮರ್ಗೆ ಜಾಸ್ತಿ ಹೊರೆ ಆಗ್ತಾ ಇದೆ. ಸರ್ಕಾರ ಹೇಳ್ತು ಅಂದ್ರೆ ನೀವು ಪೆಟ್ರೋಲ್ ಮತ್ತು ಡೀಸೆಲ್ ಯೂಸ್ ಮಾಡ್ಬೇಕಾದ್ರೆ ಕಾರ್ಡ್ ಯೂಸ್ ಮಾಡಿದ್ರೆ ನಿಮಗೆ 0.75% ವಾಪಸ್ ಕೊಡ್ತೀವಿ ಅಂತ. ಆ ತರ ಏನಾದ್ರು ಬರ್ತಾ ಇದೆಯಾ? ಅದ್ರ ಬದಲು ದುಡ್ಡೇ ಯಾಕೆ ಕಟ್ ಆಗ್ತಾ ಇದೆ? ಅದ್ರ ಬಗ್ಗೆ ಇನ್ನ ಏನು ಬಗ್ಗೆ ಅದ್ರ ಬಗ್ಗೆ ಏನ್ ಕಟ್ ಆಗ್ತಿಲ್ಲ. ಕಸ್ಟಮರ್ಗೆ ಏನ್ ಮಾಮೂಲು ದುಡ್ಡು ಕಟ್ ಆಗ್ತದೆ ಅದ್ರ ಬಗ್ಗೆ ಅಮೌಂಟ್ ಮಾತ್ರನೇ ಕಟ್ ಆಗ್ತಾ ಇದೆ. ಕ್ಯಾಶ್ ಬ್ಯಾಕ್ ಬಗ್ಗೆ ಕಂಪ್ನಿಯವರು ಏನ್ ಹೇಳ್ತಾರೆ ಆಮೇಲೆ ಏನೋ ರೀಫಂಡ್ ಮಾಡ್ತಾರೆ ಕ್ಯಾಶ್ ಬ್ಯಾಕ್ ವಾಪಸ್ ಕಸ್ಟಮರ್ಗೆ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಅದ್ರ ಬಗ್ಗೆ ನಮ್ಗೇನು ಮಾಹಿತಿ ಬಂದಿಲ್ಲ. ಅಂದ್ರೆ ಈಗ ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ ಇಂದ ನಿಮಗೂ ಮತ್ತೆ ಗ್ರಾಹಕರಿಗೆ ಒಂದ್ ಸ್ವಲ್ಪ ಜಾಸ್ತಿ ಹೊಡೆದಾಟನೇ ಆಗ್ತಿದೆ ಅಂತ ಹೇಳ್ಬೋದು. ಕಸ್ಟಮರ್ ಅಲ್ಲಿ ಏನ್ ಮಾಡ್ತಾರೆ ನಾವು ನೋಡಿ ಅಮೌಂಟ್ ಕೆಲವರು ಬ್ಯಾಂಕ್ ಸ್ಟೇಟ್ಮೆಂಟ್ ತರ್ತಾ ಇದಾರೆ ಈ ತರ ಸ್ವೈಪ್ ಆಗ್ತಿದೆ ನೀವು ನಮ್ಮ ಹತ್ರ ಜಾಸ್ತಿ ಸ್ವೈಪ್ ಮಾಡಿದ್ರೆ ಅಂತ ಹೇಳ್ತಿದ್ದಾರೆ. ನಾವು ಬ್ಯಾಂಕ್ ಅವ್ರು ಹೇಳ್ತಾರೆ ನಮ್ದೇನಿಲ್ಲ ಪೆಟ್ರೋಲ್ ಬಂಕ್ ಸ್ವೈಪ್ ಮಾಡಿದ್ದಾರೆ ಅಷ್ಟು ಮಾತ್ರ ನಾವು ಕಟ್ ಮಾಡಿದ್ರೆ ಹಂಗಾಗ್ಬಿಟ್ಟು ಕಸ್ಟಮರ್ಗೆ ಇದು ಹೊಡ್ತಾನೆ ಬೀಳ್ತಾ ಇದೆ. ಇದರಿಂದ ಏನಿದಿಲ್ಲ ಅದ್ರ ಬಗ್ಗೆ ಏನ್ ತರ್ತಾರೆ ಅದನ್ನ ನೋಡ್ಬೇಕು. ಅರವಿಂದ್, ಇದು ಇಲ್ಲಿ ಒಂದು ಬ್ಯಾಂಕ್ ಪೆಟ್ರೋಲ್ ಬ್ಯಾಂಕ್ ಒಂದು ಮ್ಯಾನೇಜರ್ ಅವ್ರ ಮಾತು ಅಂದ್ರೆ ಇಲ್ಲಿ ನಮ್ದು ಕೂಡ ತಪ್ಪಿಲ್ಲ, ಆದ್ರೆ ಬ್ಯಾಂಕ್ನವ್ರು ತಪ್ಪು ಮಾಡ್ತಾ ಇದ್ದಾರೆ. ನಾವು ಒಂದು ಕಸ್ಟಮರ್ ಜೊತೆ ಒಂದು ಜಗಳ ಮಾಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅರವಿಂದ್. ಓಕೆ ಸುನಿಲ್, ಮತ್ತೆ ನಿಮ್ಮನ್ನ ನಾನು ಪ್ರಶ್ನೆ ಮಾಡ್ತೀನಿ. ಇನ್ನು ನಾವು ಬೆಳಗಾವಿಗೆ ಹೋಗೋಣ. ದಿಲೀಪ್ ಅವ್ರನ್ನ ನಾನು ಪ್ರಶ್ನೆ ಮಾಡ್ತೀನಿ. ದಿಲೀಪ್, ಈಗ ಪೆಟ್ರೋಲ್ ಬಂಕ್ ನಲ್ಲಿ ಸರ್ಚಾರ್ಜ್ ಕಟ್ ಆಗ್ತಾ ಇರ್ತಕ್ಕಂಥದ್ದು ನಮಗೆ ದಾಖಲೆ ಸಮೇತ ಸಿಕ್ಕಿದೆ. ಅದು ಆಗಬಾರ್ದಾಗಿತ್ತು, ಆಗ್ತಾ ಇದೆ, ಫೈನ್. ಹೋಟೆಲ್ಗಳ ಸ್ಥಿತಿಗಳು ಏನು? ಹೋಟೆಲ್ಗಳಲ್ಲಿ ಏನಾದರೂ ತಿಂಡಿ ತೀರ್ಥವನ್ನು ತಗೊಂಡು ಅದಾದ ನಂತರ ಕಾರ್ಡನ್ನು ಸ್ವೈಪ್ ಮಾಡಿದ್ರೆ ಅಲ್ಲೂ ಕೂಡ ಸರ್ಚಾರ್ಜ್ ಕಟ್ ಆಗ್ತಾ ಇದೆಯಾ? ಈ ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ಗೆ ಗ್ರಾಹಕರು ಮತ್ತು ಹೋಟೆಲ್ನವರು ಹೊಂದ್ಕೊಂಡಿದ್ದಾರಾ ಹೇಗೆ ಅಂತ? ಹೌದು ಅರವಿಂದ್, ಏನಂತಾರೆ ಬೆಳಗಾವಿಯ ನೆಹರು ನಗರದಲ್ಲಿರ್ತಕ್ಕಂಥ ನಾವೇನೀಗ ರಾಮದೇವ್ ಹೋಟೆಲ್ ಮುಂದ್ಗಡೆ ಇದ್ದೀವಿ. ರಾಮದೇವ್ ಹೋಟೆಲ್ದಲ್ಲಿ ಬರ್ತಕ್ಕಂಥ ಏನು ಗ್ರಾಹಕ ಇದ್ದಾರೆ ಅವ್ರಿಗೆ ಏನಂತಂದ್ರೆ ಈ ಬ್ಯಾಂಕಿನವರು ಸೈಲೆಂಟ್ ಆಗಿ ಟೋಪಿ ಹಾಕ್ತಾ ಇರುವಂಥದ್ದು, ಪಿನ್ ಗೇಮ್ ಮಾಡ್ತಾ ಇರೋದು. ಏನಂತಂದ್ರೆ ಮುಖ್ಯವಾಗಿ 200 ರೂಪಾಯಿ ಏನಾದರೂ ನೀವು ಏನು ಹೋಟೆಲಲ್ಲಿ ಬಿಲ್ ಮಾಡಿದ್ರೆ ಸುಮಾರು 15ರಿಂದ 20 ರೂಪಾಯಿಗಳು ಕೂಡ ಹೆಚ್ಚಿಗೆ ಕಟ್ಟಬೇಕಾಗ್ತದೆ. ಹೀಗಾಗಿ ಇಲ್ಲಿ ನಮ್ಮ ಜೊತೆ ಒಂದು 2 ಜನ ಗ್ರಾಹಕರು ಇದ್ರೆ, ಜೊತೆಗೆ ಏನಂತಾರೆ ಹೋಟೆಲ್ ಮಾಲೀಕರು ಕೂಡ ಇದ್ದಾರೆ. ಇದರಿಂದ ಹೋಟೆಲ್ ಮಾಲೀಕರಿಗೆ ಕೂಡ ತೊಂದರೆ ಆಗ್ತಾ ಇದೆ. ಏನಂತಂದ್ರೆ ನಾವು ಇಷ್ಟು ಬಿಲ್ ಆಗಿದೀವಿ, ಆದರೆ ನಮ್ಮ ಕಟ್ಟ ಮೆಸೇಜ್ ಏನು ಬರುತ್ತೆ ಆ ಮೆಸೇಜಲ್ಲಿ ಸ್ವಲ್ಪ ಜಾಸ್ತಿ ಹಣ ಬರ್ತಾ ಇದೆ. ಇದು ಯಾಕೆ ಅಂತ ಹೇಳಿ ಕೂಡ ಹೋಟೆಲ್ ಮಾಲೀಕರ ಜೊತೆ ಇಲ್ಲಿ ಗ್ರಾಹಕರು ತೊಂದರೆಯನ್ನು ಕೂಡ ಮಾಡಿದುಂಟು. ಹೀಗಾಗಿ ಬನ್ನಿ, ನಮ್ಮ ಜೊತೆ ಒಬ್ರು ಗ್ರಾಹಕರು ಇದ್ದಾರೆ, ಇದೀಗ ತಿಂಡಿ ಮಾಡಿ ಹೊರಗಡೆ ಬಂದಿದ್ದಾರೆ. ಏನು ಹೇಳ್ತೀರಿ ಸರ್? ಎಕ್ಸ್ಟ್ರಾ ದುಡ್ಡು ಕಟ್ ಆಗ್ತಾ ಇದೆ, 20-30 ರೂಪೀಸ್ ಕಟ್ ಆಗ್ತಾ ಇದೆ. ಆ ಪರ್ಸೆಂಟೇಜ್ ಕಟ್ ಆದರೆ ಒಳ್ಳೇದಾಗುತ್ತೆ. ಕ್ಯಾಶ್ಲೆಸ್ ಹೋಗೋಕೆ ಏನು ಪ್ರಾಬ್ಲಮ್ ಇಲ್ಲ. ಈಗ ಏನು ಜಾಸ್ತಿನೇ ಕಟ್ ಆಗ್ತಾ ಇದೆ? ಹಾಂ, ಒಂದು 20 ರೂಪೀಸ್ ಜಾಸ್ತಿ ಕಟ್ ಆಗ್ತಾ ಇದೆ. ಇದು ಏನಂತಂದ್ರೆ ಅರವಿಂದ್, ಗ್ರಾಹಕರು ಕಟ್ಟಾಗ್ತಾ ಇರೋ ಅಂತ ಹೇಳ್ತಾರೆ. ಆದ್ರೆ ಈಗ ಮಾಲೀಕರಿದ್ರೆ ಮಾಲೀಕರಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಯಾಕಂದ್ರೆ ಪ್ರತಿಯೊಬ್ಬರು ಗ್ರಾಹಕರು ಮಾಲೀಕರ ಹತ್ರ ಬಂದು ತಮ್ಮ ಅಳಲನ್ನ ಹೇಳ್ಕೊತಾ ಇದ್ದಾರೆ. ಏನಂತಂದ್ರೆ ಈ ತರ ಆಗ್ತಾ ಇರುವಂತದ್ದು ಏನಾಗ್ತಾ ಇದೆ ಸರ್? ಕಸ್ಟಮರ್ ಗ್ರಾಹಕರು ಬಂದರೆ ಇಲ್ಲಿ ಭಾಳ ತೊಂದರೆ ಮಾಡ್ತಾ ಇದ್ದಾರೆ. ಯಾಕಂದರೆ ಅವರಿಗೆ ಎಕ್ಸ್ಟ್ರಾ ಅಮೌಂಟ್ ಕಟ್ ಆಗ್ತಾ ಇದೆ, 2% ಎಕ್ಸ್ಟ್ರಾ ಕಟ್ ಮಾಡ್ತಿದ್ದಾರೆ. ಅವ್ರು ಹೇಳ್ತಾರೆ ನೀವು ಬ್ಯಾಂಕ್ನವ್ರಿಗೆ ಯಾರು ಕೇಳಿ ಹೋಗೋದಿಲ್ಲ ಅಂತ ಹೇಳ್ತಾರೆ. ಇದರಿಂದ ಬ್ಯಾಂಕ್ನವ್ರಿಗೆ ತುಂಬ ಲಾಭ ಆಗ್ತಾ ಇದೆ, ಗ್ರಾಹಕರಿಗೆ ಏನೂ ಲಾಭ ಆಗ್ತಾ ಇಲ್ಲ. ಅವ್ರು ಹೇಳ್ತಾರೆ ಕಾರ್ಡಿಂದ ಇದು ಬ್ಯಾಂಕಿಗೆ ಲಾಭ ಏನೋ, ನಮಗೇನು ಲಾಭ ಇಲ್ಲ, ನೀವು ಕ್ಯಾಶ್ ತೊಗೊಳ್ಳಿ ಅಂತ ಹೇಳ್ತಾರೆ. ಕ್ಯಾಶ್ ತೊಗೊಂಡ್ರೆ ನಮಗೆ ಚೇಂಜಿಂಗ್ ಪ್ರಾಬ್ಲಮ್ ಇದೆ ನಮಗೆ. ಹಾಗಾಗಿ ಇಲ್ಲಿ ಭಾಳ ತೊಂದರೆ ಆಗ್ತಾ ಇದೆ. ಇಲ್ಲಿ ಈಗ ನೀವು ಶಾಪ್ ಮಾಡಿದ ತಕ್ಷಣ ಇಲ್ಲಿ ಬಹಳಷ್ಟು ಜನ ನಿಮ್ ಜೊತೆ ಏನಂತಾರೆ ವಾಗ್ವಾದಕ್ಕೆ ಇರ್ತಾರೆ, ಜಾಸ್ತಿ ಕಟ್ ಆಗ್ತದೆ. ಎಲ್ಲರೂ ಬಂದು ಆಗೋದು ಇಳಿತಿದ್ದಾರೆ. ಬ್ಯಾಂಕ್ನಲ್ಲಿ ಜಾಸ್ತಿ ಕಟ್ ಮಾಡ್ತಾರೆ. ನಮಗೆ ಎಕ್ಸ್ಟ್ರಾ ಒಂದು ಪ್ಲೇಟ್ ಇಡ್ಲಿ ತಗೊಂಡ್ರೆ 35 ರೂಪಾಯಿ, ಅದ್ಮೇಲೆ ಪುನಃ ನಮಗೆ 4% ಕಟ್ ಆಗ್ತಿದೆ. ಅಲ್ಲಿ ಒಂದು ಪ್ಲೇಟ್ ಇಡ್ಲಿಗೆ ನಾವು 40 ರೂಪಾಯಿ 45 ರೂಪಾಯಿ ಪೇಡ್ ಆಗೋಂಗಾಗತ್ತೆ. ಇದನ್ನು ಸರಿನಾ ಅಂತ ಕೇಳ್ತಿದ್ದಾರೆ. ಇದು ಏನಂತಂದ್ರೆ ಇಲ್ಲಿ ಅರವಿಂದ್ ಏನಂತಾರೆ ಆಕ್ಸಿಸ್ ಬ್ಯಾಂಕ್ ಸ್ವಾಪ್ ಮಷಿನ್ ಇರುವಂತದ್ದು ಇಲ್ಲಿ ಒಂದು ಸಮಸ್ಯೆ ಆಗ್ತಾ ಇದೆ. ಅರವಿಂದ್, ದಿಲೀಪ್, ನಿಮ್ಮ ಜೊತೆ ಇವಾಗ ಮಾತನಾಡ್ತಾ ಗ್ರಾಹಕರೊಬ್ರು ಹೇಳಿದ್ರು, ನಾನು ತಿಂಡಿ ತಿಂದು ಕಾರ್ಡ್ ಸ್ವೈಪ್ ಮಾಡಿದಾಗ 23 ರೂಪಾಯಿ ಏನೋ ಕಟ್ಟಾಯಿತು ಅಂತ ಅಂದ್ಬಿಟ್ಟು. ಎಷ್ಟು ಬಿಲ್ಗೆ ಎಷ್ಟು ದುಡ್ಡು ಕಟ್ಟಾಗ್ತಾ ಇದೆ ಅಂದ್ರೆ 23 ರೂಪಾಯಿ ಕಟ್ಟಾಗಬೇಕು ಅಂದ್ರೆ ಅವರು ಎಷ್ಟು ಬಿಲ್ಗೆ ದುಡ್ಡನ್ನ ಸ್ವೈಪ್ ಮಾಡಿದ್ರು ಕಾರ್ಡನ್ನ ಅಂತ ಕೇಳ್ಬೋದಾ ತಾವು? ಹೌದು, ಈಗ ಏನಂತಂದ್ರೆ ಸುಮಾರು ಒಂದು 200ಕ್ಕೂ ಹೆಚ್ಚು ಕಡಿಮೆ 200 ರೂಪಾಯಿಗಳನ್ನ ಸ್ವಾಪ್ ಮಾಡಿದ್ರಾಗ ಅವಾಗ 26 ರೂಪಾಯಿಗಳನ್ನ ಜಾಸ್ತಿ ಕಟ್ ಆಗಿರುವಂಥದ್ದು. ಏನು ಹೇಳ್ತಾರೆ?
ಹೌದು, ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಇದು ಫಿಸಿಬಲ್ ಇಲ್ಲ. ನಾವು ಎಲ್ಲ ಮಿಡಲ್ ಕ್ಲಾಸ್ ಪೀಪಲ್ ಇಷ್ಟು ಜಾಸ್ತಿ ದಿಲೀಪ್ ಅವರು ಎಷ್ಟಕ್ಕೆ ಸ್ವೈಪ್ ಮಾಡಿದ್ರು, ಎಷ್ಟು ಅಮೌಂಟ್ ಸ್ವೈಪ್ ಮಾಡಿದ್ರು ಅಂತ ಕೇಳಿ. ನೀವು ಎಷ್ಟು ಅಮೌಂಟ್ ಸ್ವೈಪ್ ಮಾಡಿದ್ರಿ ಮತ್ತೆ ಎಷ್ಟಕ್ಕೆ ಜಾಸ್ತಿ ಕಟ್ ಆಗಿರುತ್ತೆ? 150 ಏನೋ ಬಿಲ್ ಆಗಿತ್ತು, ಅದಕ್ಕೆ ಎಕ್ಸ್ಟ್ರಾ 26 and 30 rupees ಕಟ್ ಆಯಿತು. ಎಕ್ಸಾಕ್ಟ್ಲಿ ಏನು ಗೊತ್ತಿಲ್ಲ. ಅದು ಏನಂತಂದ್ರೆ ಅರವಿಂದ್, ಇನ್ನೂ ಕೂಡ ಮೆಸೇಜ್ ಬಂದಿದೆ 150 ರೂಪಾಯಿ ಬಿಲ್ ಆಗಿದ್ದು, ಅದಕ್ಕೆ 21% ಏನಂತ 21 ರೂಪಾಯಿ ಜಾಸ್ತಿ ಬಂದಿರು ಅಂತ ಹೇಳಿ ಹೇಳ್ತಾರೆ ಅರವಿಂದ್. ಎಸ್ ದಿಲೀಪ್, ನಾನು ನಿಮ್ಮನ್ನ ಮತ್ತೆ ಪ್ರಶ್ನೆ ಮಾಡ್ತೀನಿ. ಯಾಕೆಂದ್ರೆ 150 ರೂಪಾಯಿ ಬಿಲ್ಗೆ 26 ರೂಪಾಯಿ ಅಂತಂದ್ರೆ ಇದು ಪೆಟ್ರೋಲ್ ಬಂಕ್ಗಳ ಸರ್ಚಾರ್ಜ್ಗಿಂತಲೂ ಹೆಚ್ಚಾಗುತ್ತೆ. ಒಂದ್ಸಗೆ ನಾನು ಸುನಿಲ್ನ ಮಾತಾಡಿಸ್ತೀನಿ. ಸುನಿಲ್, ಮೊದಲೇನಾಗ್ತಾ ಇತ್ತು, ನೋಟ್ ಬ್ಯಾನ್ ಆಗೋದಕ್ಕೂ ಮೊದಲು ನಾವು ಕಾರ್ಡ್ಗಳನ್ನ ಪೆಟ್ರೋಲ್ ಬಂಕ್ ಅಲ್ಲಿ ಸ್ವೈಪ್ ಮಾಡಿದಾಗ ಸರ್ಚಾರ್ಜು ಸೇರಿದಂತೆ ನಮಗೆ ಮೆಸೇಜ್ ಬರ್ತಾ ಇತ್ತು. ಉದಾಹರಣೆಗೆ 200 ರೂಪಾಯಿ ಪೆಟ್ರೋಲ್ ಹಾಕಿಸ್ಕೊಂಡ್ರೆ ನಮ್ಮ ಅಕೌಂಟ್ನಿಂದ 211 ರೂಪಾಯಿ 96 ಪೈಸೆ ಕಟ್ ಆಗ್ತಾ ಇತ್ತು. ನೋಟ್ ಬ್ಯಾನ್ ಆದ ನಂತರ ಏನಾಗ್ತಾ ಇತ್ತು, 200 ರೂಪಾಯಿಗೆ ಸ್ವೈಪ್ ಮಾಡಿದ್ರೆ ನಮಗೆ ಮೆಸೇಜ್ ಬರ್ತಾ ಇದ್ದು 200 ರೂಪಾಯಿ ಡಿಡಕ್ಟ್ ಆಗಿದೆ ಅಂತಾನೆ. ಆದರೆ ಬಿಲ್ಲಲ್ಲಿ ಆ 11 ರೂಪಾಯಿ 96 ಪೈಸೆ ರಿಫ್ಲೆಕ್ಟ್ ಆಗ್ತಾ ಇತ್ತು. ಅಂದ್ರೆ ಜನಗಳಿಗೆ ಮೋಸ ಮಾಡಬೇಕು ಅನ್ನೋ ದೃಷ್ಟಿಯಲ್ಲೇ ಈ ರೀತಿ ಮಾಡ್ತಾ ಇದ್ದಾರೆ ಬ್ಯಾಂಕ್ನವರು ಅಂತ. ಅರವಿಂದ್, ಇವಾಗ ಈ ಯಾವ ರೀತಿ ಮೆಸೇಜ್ ಬರ್ತಾ ಇದೆ ಅಂದ್ರೆ, ಈಗ ತಕ್ಷಣಕ್ಕೆ ಇಲ್ಲಿ ಏನು ಸ್ವೈಪ್ ಮಾಡ್ತಾರೆ 11 ಈಗ ಒಂದು 200 ರೂಪೀಸ್ ನಾವು ಏನಾರು ಪೆಟ್ರೋಲ್ ಹಾಕ್ಸಿದ್ವಿ ಅಂತ ತಿಳ್ಕೊಳ್ಳಿ. ಅಂದ್ರೆ ಆ 200 ರೂಪೀಸ್ ಪೆಟ್ರೋಲ್ ಹಾಕ್ಸಿದಾಗ ಆ 200 ರೂಪಾಯಿ ಮಾತ್ರ ಕಟ್ ಆಗಿರುವಂತದ್ದು ಒಂದು ತಕ್ಷಣಕ್ಕೆ ಮೆಸೇಜ್ ಬರುತ್ತೆ. ಆದ್ರೆ ಸ್ವಲ್ಪ ಹೊತ್ತು ಒಂದು 5 minutes 10 minutes ಬಿಟ್ಟ ಮೇಲೆ 11 ರೂಪಾಯಿ ಅಥವಾ ಅದಕ್ಕೆ ತಕ್ಕಂತೆ ಏನು ಒಂದು ಸರ್ಚಾರ್ಜಸ್ ಇರುತ್ತೆ, ಆ ರೀತಿಯಾಗಿ ಕಟ್ ಆದಂತಹ ಮೆಸೇಜ್ ಒಂದು 10 minutes 20 minutes, ಕೆಲವರಿಗೆ 1 hour ಲೇಟ್ ಆಗಿ ಕೂಡ ಒಂದು ಮೆಸೇಜ್ ಬರ್ತಾ ಇದೆ. ತಕ್ಷಣಕ್ಕೆ ಗ್ರಾಹಕರು ಏನ್ ಮಾಡ್ತಾರೆ, ಆ ಮೆಸೇಜ್ ನೋಡ್ಕೊಂಡು ಮತ್ತೆ ಒಂದು ಪೆಟ್ರೋಲ್ ಬಂಕಿಗೆ ಬಂದು ಯಾಕೆ ಈ ರೀತಿ ಕಟ್ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಇಲ್ಲೂ ಕೂಡ ಕೇಳಿದ್ದಾರೆ. ಆದ್ರೆ ಇವರು ಇಲ್ಲ ಅಂತ ಹೇಳ್ಬಿಟ್ಟು ಇವ್ರು ಕೂಡ ಬಿಲ್ ತೋರಿಸ್ತಾರೆ, ಅಂದ್ರೆ ನಾವು ಇಷ್ಟೇ ಕಟ್ ಮಾಡ್ಕೊಂಡಿರೋದು ಅಂತ. ನಂತರ ಇಲ್ಲಿ ಗ್ರಾಹಕರು ಏನ್ ಮಾಡ್ತಾರೆ, ಬ್ಯಾಂಕ್ ಅಲ್ಲಿ ಹೋಗಿ ತಮ್ಮ ಒಂದು ಪಾಸ್ಬುಕ್ ಅಲ್ಲಿ ಎಂಟ್ರಿ ಮಾಡಿಸ್ತಾರೆ ಅಥವಾ ಬ್ಯಾಂಕ್ ಸ್ಟೇಟ್ಮೆಂಟ್ ತೆಗೆದುಕೊತಾರೆ. ಅಲ್ಲಿ ತೆಗೆದುಕೊಂಡಾಗ ಅಲ್ಲೂ ಕೂಡ ಕಟ್ ಆಗಿರೋದು ಮೆನ್ಷನ್ ಬರುತ್ತೆ. ಅಲ್ಲಿ ಬ್ಯಾಂಕ್ನವ್ರು ಕೇಳಿದ್ರೆ ಇಲ್ಲ, ಇದು ಸರ್ಚಾರ್ಜಸ್ ಪೆಟ್ರೋಲ್ ಬಂಕ್ನವ್ರು ತಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಹಾಗಾಗಿ ಇಲ್ಲಿ ಬ್ಯಾಂಕ್ನವರು ಸರಿಯಾದಂತಹ ಮಾಹಿತಿಯನ್ನ ಗ್ರಾಹಕರಿಗೆ ಕೊಡ್ತಾ ಇಲ್ಲ, ಅಥವಾ ಸರ್ಕಾರನೇ ಎಲ್ಲೋ ಒಂದ್ ಕಡೆ ಏನು 0.75% ಕೊಡ್ತೀವಿ ಅಂತ ಹೇಳಿತ್ತು, ಅದನ್ನ ಕೊಡೋದ್ ಬದಲಿ ತಗೊಳ್ತಾ ಇದೆ ಅನ್ನೋ ಒಂದು ಗುಮಾನಿ ಒಂದು ಗ್ರಾಹಕರಿಗೆ ಮತ್ತು ಪೆಟ್ರೋಲ್ ಬಂಕ್ ಮ್ಯಾನೇಜರ್ ಹತ್ರ ಬರ್ತಾ ಇದೆ. ಎಸ್ ಸುನಿಲ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ದಿಲೀಪ್, ತಮಗೂ ಕೂಡ ಧನ್ಯವಾದ. ಒಂದು ಸ್ಪಷ್ಟೀಕರಣ ಇಲ್ಲಿ ಕೊಡ್ತಾ ಇದ್ದೀವಿ. ಯಾರೂ ಕೂಡ ಸರ್ಚಾರ್ಜ್ ಕಟ್ಟಾದಾಗ ಪೆಟ್ರೋಲ್ ಬಂಕ್ ಅವರನ್ನಾಗ್ಲಿ ಹೋಟೆಲ್ನವರನ್ನಾಗ್ಲಿ ಪ್ರಶ್ನೆ ಮಾಡಬೇಡಿ. ಯಾಕೆ ಅಂತಂದ್ರೆ ಅವರಿಗೆ ಆ ದುಡ್ಡು ಹೋಗಲ್ಲ. ದುಡ್ಡು ಹೋಗ್ತಕ್ಕಂಥದ್ದು ಬ್ಯಾಂಕ್ನವ್ರಿಗೆ. ಇಂಟರ್ನೆಟ್ ಟ್ರಾನ್ಸಾಕ್ಷನ್ ಅಮೌಂಟ್ ಅಂತ ಏನು ಕಟ್ ಮಾಡ್ತಾರೆ ಅದು ಬ್ಯಾಂಕ್ನವ್ರಿಗೆ ಹೋಗುತ್ತೆ ಹೊರತು ಯಾವ ಕಾರಣಕ್ಕೂ ಕೂಡ ಪೆಟ್ರೋಲ್ ಬಂಕ್ಗೆ ಹೋಗಲ್ಲ. ಆದರೆ ಮಾಡ್ತಾ ಇರೋದು ಮಾತ್ರ ಮೋಸ. ಎಲ್ರಿಗೂ ಮೆಸೇಜ್ ಕಳಿಸಿ, ನಿಮ್ಮ ಹತ್ರ ಕ್ಯಾಶ್ ಇಲ್ಲ, ಹಾಗಾಗಿ ದಯವಿಟ್ಟು ಸಾಧ್ಯವಾದಷ್ಟು ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡನ್ನು ಬಳಸಿ, ನಾವು ನಿಮಗೆ ಸರ್ಚಾರ್ಜ್ ಅನ್ನು ಹಾಕಲ್ಲ ಅಂತ ಮೆಸೇಜ್ ಕಳಿಸ್ಬಿಟ್ಟು ಈಗ ಕಂಡು ಕಾಣದಂಗೆ ದುಡ್ಡನ್ನು ಈಗ ಡಿಡಕ್ಟ್ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಬ್ಯಾಂಕ್ನವರು ಗ್ರಾಹಕರಿಗೆ ಮಾಡ್ತಾ ಇರ್ತಕ್ಕಂಥ ಮಹಾ ವಂಚನೆ, ಮಹಾ ಮೋಸ. ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಬಾಂಬ್ ಸಿಡಿಸ್ತೀನಿ, ನಾನು ಮಾತಾಡಿದ್ರೆ ಭೂಕಂಪ ಆಗತ್ತೆ ಅಂತ ಇದ್ದಂಥ ಪಾರ್ಲಿಮೆಂಟೇ ನಡಗತ್ತೆ, ದೇಶ ಅಂತೂ ನಡಗಲೇಬೇಕು. ಅಲ್ಲೋಲಲ ಕಲ್ಲೋಲ ಆಗುತ್ತೆ ಅಂತಿದ್ದ ರಾಹುಲ್ ಗಾಂಧಿ ಇವತ್ತು ಬಾಂಬನ್ನು ಅವರ ಪ್ರಕಾರ ಸ್ಫೋಟಿಸಿದರು. ಮೋದಿ ಗುಜರಾತ್ ಸಿಎಂ ಆಗಿದ್ದಾಗ ಸಹರಾ ಹಾಗೂ ಬಿರ್ಲಾ ಕಂಪನಿಗಳಿಂದ 40.1 ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಪಡೆದಿದ್ದಾರೆ. 6 ತಿಂಗಳಲ್ಲಿ 9 ಬಾರಿ ಈ ಹಣ ಸಂದಾಯವಾಗಿದೆ ಅಂತ ರಾಹುಲ್ ಸಾರ್ವಜನಿಕ ಸಭೆಯಲ್ಲಿ ಆರೋಪವನ್ನು ಮಾಡಿದರು. ಇನ್ನು ಆರ್ಬಿಐನಿಂದ ದಿನಕ್ಕೊಂದು ರೂಲ್ಸ್, ದಿನಕ್ಕೊಂದು ಕಾಯ್ದೆ. ರಿಸರ್ವ್ ಬ್ಯಾಂಕ್ ವಿರುದ್ಧ ಸಿಡಿದೆದ್ರು ಬ್ಯಾಂಕ್ನ ಸಿಬ್ಬಂದಿ. ದೇಶಾದ್ಯಂತ 4 ದಿನ ಪ್ರತಿಭಟನೆಗೆ ಬ್ಯಾಂಕ್ ಸಿಬ್ಬಂದಿ ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಡಿಸೆಂಬರ್ 28ರಂದು ಸಂಜೆ ಸಾಂಕೇತಿಕ ಪ್ರತಿಭಟನೆ, ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾರೆ. ಡಿಸೆಂಬರ್ 29ರಂದು ಕಪ್ಪು ಪಟ್ಟಿ ಧರಿಸಿ ಕೆಲಸವನ್ನು ನಿರ್ವಹಿಸೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ.